ಹೆಸರಿಗಷ್ಟೇ ಅಪ್ಪು, ಹೆಸರು ಬಡವರ ಪಾಲಿಗೆ ಕನಸು ಅಂತಂದ್ರೆ ಕೋಟಿ ಕೋಟಿ ವೆಚ್ಚವನ್ನ ಹಾಕಿ ಹೈಟೆಕ್ ಕಟ್ಟಡಕ್ಕೆ ಬಿದ್ದಿದೆ ಇದೀಗ ಬೀಗ. ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಕೋಟಿ ಕಾಮಗಾರಿ ಇದೀಗ ಬೀಗ ಜಡಿಯಲಾಗಿದೆ. ಆ ಕಾಮಗಾರಿಗೆ ಹೆಸರಿಗಷ್ಟೇ ಅಪ್ಪು ಅನ್ನೋ ಹೆಸರನ್ನಿಟ್ಟಿದ್ದಾರೆ. ಆದರೆ ಬಡವರ ಪಾಲಿಗೆ ಇದು ಕನಸಾಗಿತ್ತು. ಕೋಟಿ ಕೋಟಿ ವೆಚ್ಚವನ್ನ ಹೈಟೆಕ್ ಕಟ್ಟಡಕ್ಕೆ ಏನು ಖರ್ಚು ಮಾಡಿದ್ರು, ಈಗ ಹೈಟೆಕ್ ಕಟ್ಟಡಕ್ಕೆ ಬಿದ್ದಿದೆ ಬೀಗ. ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಕೋಟಿ ಕಾಮಗಾರಿ. ಆಸ್ಪತ್ರೆಗೆ ಬೀಗವನ್ನು ಜರಿಯಲಾಗಿದೆ. ಸಾರ್ವಜನಿಕರ ಹಣ ಧೂಳ್ಪಾಲಾಗಿದೆ. ಉದ್ಘಾಟನೆಯಾಗಿ ವರ್ಷಗಳೇ ಕಳೆದರೂ ಕೂಡ ಇನ್ನೂ ಶುರುವಾಗಿಲ್ಲ ಚಿಕಿತ್ಸೆ. ಸರ್ಕಾರ ಹೋಗಿ ಮತ್ತೊಂದು ಸರ್ಕಾರ ಬಂದ್ರೂ ಸಿಗ್ತಾ ಇಲ್ಲ ಅಲ್ಲಿ ಚಿಕಿತ್ಸೆ. ಉದ್ಘಾಟನೆಯಾಗಿ ವರ್ಷಗಳೇ ಕಳೆದು ಹೋಗಿದೆ ಆಸ್ಪತ್ರೆ, ಆದ್ರೆ ಅಲ್ಲಿ ಚಿಕಿತ್ಸೆ ಇನ್ನೂ ಕೂಡ ಶುರುವಾಗಿಲ್ಲ. ಸರ್ಕಾರ ಹೋಗಿ ಮತ್ತೊಂದು ಸರ್ಕಾರ ಬಂದ್ರೂ ಕೂಡ ಯಾವುದೇ ರೀತಿ ಚಿಕಿತ್ಸೆ ಸಿಗ್ತಾ ಇಲ್ಲ. ರಿಬ್ಬನ್ ಕತ್ತರಿಸಲು ಮಾತ್ರ ಸೀಮಿತವಾಯ್ತಾ ಅಪ್ಪು ಹಾಸ್ಪಿಟಲ್? ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ರೋಗಿಗಳ ಪರದಾಟದ ಅಳಲನ್ನ ತೋರಿಸ್ತೇವೆ. ಹೆಸರಿಗಷ್ಟೇ ಅಪ್ಪು, ಆದ್ರೆ ಬಡವರ ಪಾಲಿಗೆ ಇದು ಕನಸಾಗಿ ಉಳಿತು. ಕೋಟಿ ಕೋಟಿ ವೆಚ್ಚವನ್ನ ಮಾಡಿದ್ದಾರೆ. ಹೈಟೆಕ್ ಕಟ್ಟಡಗಳು ಹಾಗೇ ಬಿದ್ದಿದೆ, ಬೀಗ ಜಡಿದಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಕೋಟಿ ಕಾಮಗಾರಿ ನಡೆದಿದೆ. ನೋಡಿ, ಬಡವರ ಪಾಲಿಗೆ ಕನಸಾಗಿದಂತಹ ಅಪ್ಪು ಹೆಸರಿಗಷ್ಟೇ, ಆದರೆ ಕೋಟಿ ಕೋಟಿ ವೆಚ್ಚವನ್ನ, ಅಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಕೋಟಿ ವೆಚ್ಚವನ್ನ ಮಾಡಿ ಹೈಟೆಕ್ ಕಟ್ಟಡಗಳನ್ನ ಮಾಡಿದ್ರು. ಈಗ ಆ ಹೈಟೆಕ್ ಕಟ್ಟಡಕ್ಕೆ ಬೀಗ ಬಿದ್ದಿದೆ. ಕೋಟಿ ಕೋಟಿ ಕಾಮಗಾರಿ ನಡೆದಿದೆ. ಅಲ್ಲಿ ಆಸ್ಪತ್ರೆಗೆ ಬಿಜಿಎ ಬೀಗ ಹೊಡೆದಿದೆ. ಸಾರ್ವಜನಿಕರ ಹಣ ಇದೀಗ ಧೂಳ್ಪಾಲಾಗಿದೆ. ಅಲ್ಲಿ ಉದ್ಘಾಟನೆಯಾಗಿ ಎಷ್ಟೋ ವರ್ಷಗಳೇ ಕಳೆದು ಹೋಗಿದೆ, ಆದರೂ ಕೂಡ ಅಲ್ಲಿನ್ನೂ ಶುರುವಾಗಿಲ್ಲ ಚಿಕಿತ್ಸೆ ನಡೆಯೋದಕ್ಕೆ. ಸರ್ಕಾರ ಹೋಗಿ ಇರೋಂಥ ಸರ್ಕಾರ ಹೋಗಿ ಮತ್ತೊಂದು ಹೊಸ ಸರ್ಕಾರ ಬಂದರೂ ಕೂಡ ಚಿಕಿತ್ಸೆ ಸಿಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ. ಬರೀ ರಿಬ್ಬನ್ ಕತ್ತರಿಸಕ್ಕೆ ಅಷ್ಟೇ ಸೀಮಿತವಾಯ್ತದು. ಅಂದ್ರೆ ಬರೀ ಇನಾಗ್ರೇಷನ್ಗೆ ಅಷ್ಟೇ ಸೀಮಿತ ಆಗಿತ್ತು. ನೋಡಿ, ಖಾಲಿ ಖಾಲಿ ಹೊಡಿತಾ ಇದೆ. ಬಟ್ಟೆಗಳನ್ನ ಹಾರಾಕುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆಸ್ಪತ್ರೆ ಹತ್ರ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅಷ್ಟು ದೊಡ್ಡ ಕೋಟಿ ಕೋಟಿ ಹಣವನ್ನ ಜನರು ಕಟ್ಟಿರುವಂತಹ, ತೆರಿಗೆಯಿಂದ ಕಟ್ಟಿರುವಂತಹ ಈ ಒಂದು ಏನು ಆಸ್ಪತ್ರೆ ಇದೆ, ಇದು ಕೇವಲ ಬಂದು ಇನಾಗ್ರೇಷನ್ ಮಾಡಿಕೊಂಡು ಒಂದು ಕತ್ರಿ ತಗೊಂಡು ರಿಬ್ಬನ್ ಕಟ್ ಮಾಡಿದ್ದು ಅಷ್ಟೇ ಮುಗೀತು. ಇನ್ನದಷ್ಟು ಇವಾಗ ಸುಮ್ಮನೆ ಬಿದ್ದಿದೆ. ಜಾಗ ವೇಸ್ಟು, ಅಲ್ಲಿ ಕಟ್ಟಿರೋ ಬಿಲ್ಡಿಂಗ್ ವೇಸ್ಟು, ಜನರ ತೆರಿಗೆ ಕಟ್ಟಿರೋದು ವೇಸ್ಟು. ಕೋಟಿ ಕೋಟಿ ಹಣ ಅದ್ರ ಮೇಲೆ ಖರ್ಚು ಮಾಡಿರೋ ಸ್ವಾಮಿ. ಆದರೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಯಾರು ಕರೆಕ್ಟಾಗಿ ಇಲ್ಲ. ವೈದ್ಯರಿದ್ರೆ ತಾನೇ ಚಿಕಿತ್ಸೆ ಕೊಡೋಕೆ ಸಾಧ್ಯ ಆಗೋದು. ಆದರೆ ಯಾವುದೇ ವೈದ್ಯರು ಇಲ್ಲ, ಯಾವುದೇ ರೋಗಿಗಳು ಇಲ್ಲ. ಅಲ್ಲಿ ಹೊಸ ಸರ್ಕಾರ ಬಂದರೂ ಕೂಡ ಇನ್ನು ಚಿಕಿತ್ಸೆ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಹಳೆ ಸರ್ಕಾರ ಮಾಡಲಿಲ್ಲ ಸರಿ, ಹೊಸ ಸರ್ಕಾರ ಏನು ಕಣ್ಮುಚ್ಚಿ ಕೂತಿದ್ಯಾ? ಇಂಥದ್ದೆಲ್ಲ ಕಾಣೋದಿಲ್ವಾ? ಬೇರೆ ಎಲ್ಲ ಸರ್ಕಾರದವರು ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದ್ದಂತೆ ಬಂದು ಹಾಜರಾಗೋದಲ್ಲ, ಇಂಥದ್ದಕ್ಕೆ ಫಸ್ಟ್ ಹಾಜರಾಗಿ. ಸರ್ಕಾರ ಈ ಹೊಸದಾಗಿ ಬಂದಿದ್ರು ಕೂಡ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಬರೀ ಒಂದು ರಿಬ್ಬನ್ ಕತ್ತರಿಸ್ಬಿಟ್ಟು ಇನಾಗ್ರೇಷನ್ ಮಾಡಿ ಬಿಟ್ಟುಬಿಟ್ರೆ ಸಾಲದು, ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಅಪ್ಪು ಆಸ್ಪತ್ರೆ ನೋಡಿ, ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ರೋಗಿಗಳ ಪರದಾಟವನ್ನ ತೋರಿಸ್ತೇವೆ. ರೋಗಿಗಳಿದ್ರೂ ಅಲ್ಲಿ ಡಾಕ್ಟರ್ಸ್ ಇಲ್ಲ. ಅಷ್ಟಾಗಿ ಡಾಕ್ಟರ್ಸ್ ಇಲ್ಲ ಅಂತಾನೆ ಇರೋ ರೋಗಿಗಳು ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಪ್ರಾಣವನ್ನ ಕಳೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ. ನಿಜಕ್ಕೂ ಅಲ್ಲಿನ ರೋಗಿಗಳು ಪರದಾಡ್ತಾ ಇದ್ದಾರೆ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ. ಹೆಸರಿಗಷ್ಟೇ ಅಪ್ಪು ಒಂದು ಏನು